ಹಾಯ್ ಹೆಲೋ ನಮಸ್ತೆ. ಕನ್ನಡ ಚಿತ್ರರಂಗದಲ್ಲಿ ಮಡೆನೂರು ಮನು ಅವರ ಘಟನೆಯೊಂದು ಸಂಚಲನ ಮೂಡಿಸಿತ್ತು. ಅತ್ಯಾಚಾರ ಆರೋಪದಲ್ಲಿ ಮನು ಬಂಧನಕ್ಕೆ ಒಳಗಾಗಿದ್ರು. ಅಲ್ಲದೆ ಕೇಸ್ನಿಂದ ಸಂಪೂರ್ಣವಾಗಿ ಖುಲಾಸೆಗೊಂಡಿದ್ದಾರೆ. ಸದ್ಯ ಮುತ್ತರಸ ಸಿನಿಮಾದಲ್ಲಿ ಮನು ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾರೆ. ನನ್ನ ಹುಟ್ಟುಹಬ್ಬ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು, ಅಲ್ಲಿಂದ ಹೊಸ ಗುಡ್ ನ್ಯೂಸ್ ಕೊಡಬೇಕು ಅಂದ್ಕೊಂಡಿದ್ದೆ. ಭಗವಂತನ ಆಶೀರ್ವಾದದಿಂದ ಒಂದೊಂದೇ ಕ್ಲಿಯರ್ ಮಾಡಿಕೊಂಡು ಬಂದೆ. ಮೊದಲು ಶಿವಣ್ಣ, ಧ್ರುವ ಅಣ್ಣ ಮತ್ತು ದರ್ಶನ್ ಅವರನ್ನ ಫಾಲೋ ಮಾಡಿದೆ. ಧ್ರುವ ಅಣ್ಣ ರಿಪ್ಲೈ ಮಾಡಿದ ಮೇಲೆ ಕಾನ್ಫಿಡೆನ್ಸ್ ಬಂತು. ನಂತರ ದರ್ಶನ್ ಅವರನ್ನ ಮೀಟ್ ಮಾಡೋಕೆ ಟ್ರೈ ಮಾಡಿದೆ. ಜೊತೆಯಲ್ಲಿರುವವರೆಲ್ಲ ಬಾಸ್ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಬಿಡಿ, ಆರಾಮಾಗಿ ನಿಮ್ ಕೆಲಸ ಮಾಡಿ ಅಂತ ಹೇಳಿದ್ರು ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಮನು ಹೇಳ್ಕೊಂಡಿದ್ದಾರೆ. ನಂತರ ಶಿವಣ್ಣ ಅವರ ಮನೆ ಹತ್ತಿರ 3-4 ದಿನ ಹೋದೆ, ಸಿಗ್ಲಿಲ್ಲ. ಕೊನೆಗೆ ಏನಪ್ಪಾ ಹೀಗಾಗೋಯ್ತು, ಸಮಸ್ಯೆಗಳನ್ನ ಜೊತೆಗೆ ಇಟ್ಕೊಂಡ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದರ ಮಧ್ಯೆ ಸ್ಟೇಷನ್ಗೆ ವಾರಕ್ಕೊಮ್ಮೆ ಕರೀತಾ ಇದ್ರು. ಲಾಯರ್ ಫೋನ್ ಮಾಡ್ತಿದ್ರು. ದಿನವೂ ಇದೇ ಕೆಲಸ ಮಾಡ್ಲಾ ಅಥವಾ ಕೆಲಸ ಯಾವಾಗ ಮಾಡ್ಲಿ ಅಂತ ಯೋಚನೆ ಆಗಿತ್ತು ಎಂದ್ರು ಮಡೆನೂರು ಮನು. ಶಿವಣ್ಣ ಅವರು ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಕೇಸ್ ಕ್ಲಿಯರ್ ಮಾಡ್ಕೊಳ್ಳೋಣ, ನಂತರ ಶಿವಣ್ಣ ಅವರನ್ನ ಹುಡ್ಕೋಣ ಅಂತ ಕೇಸ್ ಕ್ಲಿಯರ್ ಮಾಡ್ಕೊಂಡೆ. ಸಂತ್ರಸ್ತೆ ಅವರ ಹತ್ತಿರ ಮಾತನಾಡಿ ಮುಂದಕ್ಕೆ ನೀನು ಏನ್ ಮಾಡೋಕ್ಕಾಗಲ್ಲ, ನಾನೂ ಏನ್ ಮಾಡೋಕ್ಕಾಗಲ್ಲ, ದುಡಿಯೋದೆಲ್ಲ ಕೋರ್ಟು ಲಾಯರು ಅಂತ ಹೋಗುತ್ತೆ, ಇದೆಲ್ಲ ಬೇಡ, ಇನ್ಮೇಲೆ ಚೆನ್ನಾಗಿರೋಣ ಅಂತ ಹೇಳಿ ನಾವಿಬ್ರು ಕಾಂಪ್ರಮೈಸ್ ಆಗಿ ದುಡ್ಡು ಗಿಡ್ಡು ಏನೂ ಇಲ್ಲ, ಮುಂದಿನ ಭವಿಷ್ಯಕ್ಕೆ ಯೋಚನೆ ಮಾಡಿ ನಾವು ಕಾಂಪ್ರಮೈಸ್ ಆದ್ವಿ ಅಂತ ಮಡೆನೂರು ಮನು ಹೇಳ್ಕೊಂಡಿದ್ದಾರೆ. ಶಿವಣ್ಣ ಅವರು ಕ್ಷಮಿಸಿಲ್ಲ, ಹೇಗಪ್ಪ ಸಿನಿಮಾ ಮಾಡೋದು, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಆದರೆ ವಿವಾದ ಏನಿದೆ ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಳ್ಳೋವರೆಗೂ ನಾನು ಸಿನಿಮಾ ಮಾಡಲ್ಲ, ಅಭಿಮಾನಿಗಳು ಬಿಡಲ್ಲ, ಮುಂದೊಂದು ದಿನ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಕೊನೆಗೆ ಶಿವಣ್ಣ ಅವರು ಆಶೀರ್ವಾದ ಮಾಡಿದ್ರು. ತಕ್ಷಣ ಪ್ರೊಡ್ಯೂಸರ್ ಕಾಲ್ ಮಾಡಿ ಮನು ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಟೈಟಲ್ ಅನೌನ್ಸ್ ಮಾಡಿಬಿಡೋಣ ಅಂದ್ರು. ಇವತ್ತು ಇಲ್ಲಿ ಬಂದು ನಿಂತಿದೆ ಎಂದಿದ್ದಾರೆ ಮಡೆನೂರು ಮನು.